ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನ ಅಂಶಗಳು: ಬೆಂಗಳೂರು ಟಿಟಿಡಿ ಅನುಬಂಧ ಆಲಯದಲ್ಲಿ ಕಲಿಯುಗ ದೈವ ಶ್ರೀ ಶ್ರೀನಿವಾಸನ ಕಲ್ಯಾಣ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸನಿಗೆ ಆಗಮೋತ್ತವಾಗಿ ಕೈಂಕರ್ಯಗಳು. ತಿರುಪತಿಯ ಅತಿ ಪುರಾತನ ವೈಷ್ಣವ ಕ್ಷೇತ್ರ ಶ್ರೀ ಗೋವಿಂದರಾಜಸ್ವಾಮಿಯವರಿಗೆ ವಾರ್ಷಿಕ ಬ್ರಹ್ಮೋತ್ಸವಗಳು. ವೈಭವವಾಗಿ ಹನುಮಂತ ವಾಹನ, ಗರುಡ ವಾಹನದಲ್ಲಿ ತಿರುಬೀದಿಗಳಲ್ಲಿ ವಿಹರಿಸಿದ ಸ್ವಾಮಿ ಅಮ್ಮನವರು. ಹೈದರಾಬಾದ್ ತಿರುನೆಲೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯವು ಉತ್ಸವ ಕಾಂತಿಯೊಂದಿಗೆ ಶೋಭಿಸಿತು. ಬ್ರಹ್ಮೋತ್ಸವದ ಅಂಗವಾಗಿ ಆಗಮೋತ್ತವಾಗಿ ಚಕ್ರಸ್ನಾನ ಮಹೋತ್ಸವ. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸನ ಕಲ್ಯಾಣವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಗಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿ. ತಿರುಪತಿಯ ಅತಿ ಪುರಾತನ ವೈಷ್ಣವ ಕ್ಷೇತ್ರ ಶ್ರೀ ಗೋವಿಂದರಾಜ ಸ್ವಾಮಿಯವರ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ವೈಭವದಿಂದ ನಡೆಯುತ್ತಿದೆ. ಸ್ವಾಮಿಯವರ ಬ್ರಹ್ಮೋತ್ಸವವನ್ನು ಪುರಸ್ಕರಿಸಿ 6ನೇ ದಿನ ಶನಿವಾರ ಬೆಳಗ್ಗೆ ಸ್ವಾಮಿಯವರಿಗೆ ಸ್ವರ್ಣಾಭರಣ, ಮಣಿಮಯ ವಜ್ರಶೋಭಿತ ರತ್ನದ ಹಾರ, ಪಟ್ಟು ಪೀತಾಂಬರ, ಪುಷ್ಪಮಾಲೆಗಳಿಂದ ದಿವ್ಯವಾದ ಅಲಂಕಾರದಲ್ಲಿ ಹನುಮಂತ ವಾಹನದಲ್ಲಿ ಆಸೀನರಾಗಿಸಿ ಪೂಜೆಗಳೊಂದಿಗೆ ಸೇವೆ ಸಲ್ಲಿಸಿ ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಹನುಮಂತ ವಾಹನದಲ್ಲಿ ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದರು.
ವಾರ್ಷಿಕ ಬ್ರಹ್ಮೋತ್ಸವ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರಿಗೆ ಸ್ನಪನ ತಿರುಮಂಜನವನ್ನು ಆಗಮೋತ್ತವಾಗಿ ನಿರ್ವಹಿಸಿದರು. ಉಭಯ ದೇವಿಯರ ಸಮೇತ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಳಸಾರಾಧನೆ ಇತ್ಯಾದಿ ವೈದಿಕ ಕೃತುವುಗಳನ್ನು ಪೂರ್ಣಗೊಳಿಸಿ ವೇದಮಂತ್ರ, ಮಂಗಳವಾದ್ಯಗಳ ನಡುವೆ ಅರಿಶಿನ, ಚಂದನಾದಿ ದ್ರವ್ಯಗಳೊಂದಿಗೆ ಅಭಿಷೇಕ ನಿರ್ವಹಿಸಿ ಆನಂತರ ಪ್ರಧಾನ ಕಳಸದ ಜಲದಿಂದ ಸಹಸ್ರಧಾರೆಗಳ ನಡುವೆ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ಧೂಪ, ದೀಪ, ಕರ್ಪೂರದ ಆರತಿ ನಿರ್ವಹಿಸಿದರು. ಬ್ರಹ್ಮೋತ್ಸವಗಳ 5ನೇ ದಿನ ಶುಕ್ರವಾರ ಸಾಯಂಕಾಲ ಊಂಜಲ್ ಸೇವೆ ನಿರ್ವಹಿಸಲಾಯಿತು. ಬಂಗಾರದ ಆಭರಣ, ಸುಗಂಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿದ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಸುಗಂಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿದ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ಭಕ್ತಿ ಸಂಕೀರ್ತನೆ, ಮಂಗಳವಾದ್ಯಗಳ ನಡುವೆ ಊಂಜಲ್ ಸೇವೆ ನಯನ ಮನೋಹರವಾಗಿ ನೆರವೇರಿಸಿದರು. ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ಶುಕ್ರವಾರ ರಾತ್ರಿ ಗರುಡ ಉತ್ಸವವು ಅದ್ಧೂರಿಯಾಗಿ ನಡೆಯಿತು. ದೇವರ ಮೂರ್ತಿಯನ್ನು ಚಿನ್ನ, ವಜ್ರ ಮತ್ತು ಮುತ್ತು ಆಭರಣಗಳು, ರೇಷ್ಮೆ ಸೀರೆಗಳು ಮತ್ತು ಹಾರಗಳಿಂದ ಅಲಂಕರಿಸಿ ಗರುಡ ವಾಹನದ ಮೇಲೆ ಕೂರಿಸಲಾಗಿತ್ತು. ಪುರೋಹಿತರು ಪೂಜೆಗಳನ್ನು ಸಲ್ಲಿಸಿ ಆರತಿ ಸಮರ್ಪಿಸಿದರು. ನಂತರ ತಾಳಮೇಳ ವಾದ್ಯಗಳ ನಡುವೆ ದೇವಾಲಯದ ಬೀದಿಗಳಲ್ಲಿ ಗರುಡ ವಾಹನದಲ್ಲಿ ಸ್ವಾಮಿ ಭಕ್ತರಿಗೆ ದರ್ಶನ ನೀಡಲಾಯಿತು. ಹೈದರಾಬಾದ್ನ ತಿರುನೆಲೆಯಂ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ನಡೆಯುತ್ತಿವೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿರುವ ಬ್ರಹ್ಮೋತ್ಸವಗಳ ಒಂದು ಭಾಗವಾದ ಚಕ್ರಸ್ನಾನ ಮಹೋತ್ಸವವು ಶನಿವಾರ ಬೆಳಗ್ಗೆ ನಡೆಯಿತು. ಹೈದರಾಬಾದ್ ಹಿಮಾಯತ ನಗರದಲ್ಲಿರುವ ಟಿಟಿಡಿ ಸಂಯೋಜಿತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯಲಿರುವ ಭಗವಂತನ ವಾರ್ಷಿಕ ಬ್ರಹ್ಮೋತ್ಸವದ ಅಂಗವಾಗಿ ಕೊನೆಯ ದಿನವಾದ ಶನಿವಾರ ಬೆಳಗ್ಗೆ ಚಕ್ರಸ್ನಾನ ಮಹೋತ್ಸವ ನಡೆಯಿತು. ಮೊದಲು ಯಾಗಶಾಲೆಯಲ್ಲಿ ವೈದಿಕ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಲಾಯಿತು ಮತ್ತು ಹೋಮಗಳನ್ನು ಮಾಡಲಾಯಿತು. ನಂತರ ಶಾಸ್ತ್ರಗಳ ಪ್ರಕಾರ ಪೂರ್ಣಾಹುತಿ ಅರ್ಪಿಸಲಾಯಿತು. ನಂತರ ಶ್ರೀದೇವಿ ಮತ್ತು ಭೂದೇವಿ ಮತ್ತು ಶ್ರೀ ಸುದರ್ಶನ ಚಕ್ರತಾಳ್ವಾರ್ ಅವರೊಂದಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿದ್ಯುಕ್ತ ವಿಗ್ರಹಗಳನ್ನು ವಿಶೇಷ ಸ್ನಾನದ ಪೀಠದಲ್ಲಿ ಆಸೀನರಾಗಿಸಿ ಪರಿಮಳಯುಕ್ತ ಸುಗಂಧ ದ್ರವ್ಯಗಳು, ಪಂಚಾಮೃತಗಳು ಮತ್ತು ವಾದ್ಯಗಳೊಂದಿಗೆ ವೇದ ಮಂತ್ರಗಳ ಪಠನದ ನಡುವೆ ಸ್ನಪನ ತಿರುಮಂಜನವನ್ನು ಮಾಡಲಾಯಿತು. ನಂತರ ಪವಿತ್ರ ನೀರಿನಿಂದ ತುಂಬಿದ ಗಂಗೆಯಲ್ಲಿ ಭವ್ಯವಾದ ಚಕ್ರಸ್ನಾನ ಸಮಾರಂಭವನ್ನು ನಡೆಸಲಾಯಿತು ಮತ್ತು ಭಕ್ತರ ಮೇಲೆ ಶುಭ ನೀರನ್ನು ಸಂಪಡಿಸಲಾಯಿತು. ನಂತರ ಪವಿತ್ರ ನೀರಿನಿಂದ ತುಂಬಿದ ಗಂಗೆಯಲ್ಲಿ ಭವ್ಯವಾದ ಚಕ್ರಸ್ನಾನ ಸಮಾರಂಭವನ್ನು ನಡೆಸಲಾಯಿತು ಮತ್ತು ಭಕ್ತರ ಮೇಲೆ ಶುಭ ನೀರನ್ನು ಸಿಂಪಡಿಸಲಾಯಿತು.
ಹಾಗೆಯೇ ಬ್ರಹ್ಮೋತ್ಸವಗಳ ಭಾಗವಾಗಿ ಶುಕ್ರವಾರ ಸಂಜೆ ಊಂಜಲ್ ಸೇವೆ ಮತ್ತು ಅಶ್ವವಾಹನ ಸೇವೆಯ ಸಮಯದಲ್ಲಿ ಹಿಮಾಯತ ನಗರದಲ್ಲಿರುವ ತಿರುನೆಲೆಯದಲ್ಲಿ ಟಿಟಿಡಿಗೆ ಸಂಯೋಜಿತವಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ರೇಷ್ಮೆ ವಸ್ತ್ರ, ಹೂವಿನ ಹಾರಗಳು ಮತ್ತು ಚಿನ್ನದ ಆಭರಣಗಳಿಂದ ಉಯ್ಯಾಲೆಯಲ್ಲಿ ಆಸೀನಗೊಳಿಸಲಾಯಿತು. ನಂತರ ಮಂಗಳವಾದ್ಯಗಳ ನಡುವೆ ಊಂಜಲ್ ಸೇವೆಯನ್ನು ನೆರವೇರಿಸಲಾಯಿತು. ಶುಕ್ರವಾರ ರಾತ್ರಿ ಬ್ರಹ್ಮೋತ್ಸವಗಳಲ್ಲಿ ಸ್ವಾಮಿಯ ಅಶ್ವವಾಹನ ಸೇವೆ ಅದ್ಧೂರಿಯಾಗಿ ನಡೆಯಿತು. ಸುಂದರವಾಗಿ ಅಲಂಕರಿಸಲ್ಪಟ್ಟ ಸ್ವಾಮಿಗೆ ಅರ್ಚಕರು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಆರತಿ ಸಲ್ಲಿಸಿದರು. ನಂತರ ಹೈದರಾಬಾದ್ನ ನಗರದ ಬೀದಿಗಳಲ್ಲಿ ತಾಳಮೇಳ, ಮಂಗಳವಾದ್ಯಗಳೊಂದಿಗೆ ಅಶ್ವವಾಹನವು ನಯನನಂದಕರವಾಗಿ ಸಾಗಿತು. ತಿರುಪತಿ ಜಿಲ್ಲೆ ವಡಮಾಲಪೇಟೆ ಮಂಡಲ ಅಪ್ಪಲಾಯಗುಂಟದಲ್ಲಿ ಟಿಟಿಡಿಗೆ ಅನುಬಂಧವಾಗಿರುವ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ಆಗಮೋತ್ತವಾಗಿ ಪ್ರಾರಂಭವಾದವು. ತಿರುಪತಿ ಸಮೀಪದ ಅಪ್ಪಲಾಯಗುಂಟ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಬ್ರಹ್ಮೋತ್ಸವದ ಸಂದರ್ಭವಾಗಿ ಶನಿವಾರ ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮವು ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸರ್ವಾಂಗವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರಾಗಿಸಿ ಚಕ್ರತಾಳ್ವಾರರನ್ನು ಪಲ್ಲಕ್ಕಿಯಲ್ಲಿ ಆಸೀನರನ್ನಾಗಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಗರುಡಧ್ವಜ ಪಟದೊಂದಿಗೆ ಉತ್ಸವವನ್ನು ನಿರ್ವಹಿಸಿದರು. ಆನಂತರ ಗರುಡಧ್ವಜ ಪಟಕ್ಕೆ ಪೂಜೆ ನಿರ್ವಹಿಸಿ ನಂತರ ಸ್ವಾಮಿ ಅಮ್ಮನವರನ್ನು ಧ್ವಜಸ್ತಂಭ ಮಂಟಪದಲ್ಲಿ ಆಸೀನರಾಗಿಸಿ ಧ್ವಜಸ್ತಂಭಕ್ಕೆ ಅಭಿಷೇಕ ನಿರ್ವಹಿಸಿ ಆರತಿ ಸಮರ್ಪಿಸಿದರು. ಸುಮುಹೂರ್ತ ಸಮಯದಲ್ಲಿ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಸಕಲ ದೇವರುಗಳನ್ನು ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಕ್ಕೆ ಆಹ್ವಾನಿಸುತ್ತಾ ಧ್ವಜಾರೋಹಣ ಘಟ್ಟವನ್ನು ಶೋಭಾಯಮಾನವಾಗಿ ನಿರ್ವಹಿಸಿದರು. ತಿರುಪತಿಯ ಅಲಿಪಿರಿ ಪ್ರಾಂತ್ಯವು ಭಕ್ತರೊಂದಿಗೆ ಜಗಮಗಿಸಿತು. ವಾರದ ಅಂತ್ಯದ ದಿನ ಬೇಸಿಗೆ ರಜೆಯಾದ್ದರಿಂದ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನಾರ್ಥ
ಭಕ್ತರು ತೆರಳಿ ಬರುತ್ತಿದ್ದಾರೆ. ಅಲಿಪಿರಿ ಕಾಲ್ನಡಿಗೆ ಮಾರ್ಗ ಪಾದಾಲ ಮಂಟಪದ ಬಳಿ ಭಕ್ತರು ಮೊದಲನೇ ಮೆಟ್ಟಿಲಿಗೆ ತೆಂಗಿನಕಾಯಿ ಹೊಡೆದು ಆರತಿಯನ್ನು ಬೆಳಗಿದರು. ಆನಂತರ ಗೋವಿಂದ ನಾಮ ಸ್ಮರಣೆ ಮಾಡುತ್ತಾ ಭಕ್ತರು ಮೆಟ್ಟಿಲಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಕರ್ಪೂರ ಬೆಳಗಿ ಗೋವಿಂದನ ದರ್ಶನಕ್ಕೆ ತೆರಳಿದರು. ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯನೇ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಮಧುಸೂದನ ಹರಿ ಗೋವಿಂದ ಮಹಿಮ ಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ತಿರುಮಲ ಶ್ರೀವಾರಿ ಮೆಟ್ಟಿಲು ಮಾರ್ಗದಿಂದ ದರ್ಶಿಸುವ ದಿವ್ಯ ದರ್ಶನ ಟೋಕನ್ ಜಾರಿ ಪ್ರಕ್ರಿಯೆ ಶುಕ್ರವಾರ ಸಾಯಂಕಾಲ 5 ಗಂಟೆಗೆ ತಿರುಪತಿಯ ಶ್ರೀ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಆರಂಭವಾಯಿತು. ಈ ಸಂದರ್ಭವಾಗಿ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ಭಕ್ತರಿಗೆ ಟಿಟಿಡಿ ನೀಡುತ್ತಿರುವ ಟೋಕನ್ ಜಾರಿ ಪ್ರಕ್ರಿಯೆಯನ್ನು ಶುಕ್ರವಾರ ರಾತ್ರಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ಸಿಬ್ಬಂದಿಯರನ್ನು ಕೌಂಟರ್ನಲ್ಲಿ ಹೇಗೆ ಟೋಕನ್ ಜಾರಿ ಮಾಡುತ್ತಿದ್ದಾರೆ ಎಂದು ಕೇಳಿ ತಿಳಿದುಕೊಂಡರು. ಹಾಗೆಯೇ ಟೋಕನ್ಗಾಗಿ ಕ್ಯೂ ಲೈನ್ನಲ್ಲಿ ಬಂದಿರುವ ಭಕ್ತರೊಂದ ಮಾತನಾಡುತ್ತಾ ಟಿಟಿಡಿ ಕಲ್ಪಿಸುತ್ತಿರುವ ಸೌಕರ್ಯಗಳನ್ನು ಭಕ್ತರನ್ನು ಕೇಳಿ ತಿಳಿದುಕೊಂಡರು. ಹರಿಯಾಣ ರಾಜ್ಯದ ಕುರುಕ್ಷೇತ್ರದಲ್ಲಿ ಟಿಟಿಡಿಗೆ ಅನುಬಂಧವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವವು ಶನಿವಾರ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಜೂನ್ 7ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಟಿಟಿಡಿ ಆಧ್ವರ್ಯದಲ್ಲಿ ನೆರವೇರಲಿರುವ ಸ್ವಾಮಿಯವರ ಬ್ರಹ್ಮೋತ್ಸವಗಳು ಹಾಗೆಯೇ 16ನೇ ತಾರೀಕನಂದು ನಡೆಯಲಿರುವ ಪುಷ್ಪಯಾಗ ಕ್ರತುವುಗಳನ್ನು ಪುರಸ್ಕರಿಸಿ ಶನಿವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಧ್ವಜಸ್ತಂಭದ ಬಳಿ ಇರಿಸಿ ಗರುಡ ಧ್ವಜ ಪಟಕ್ಕೆ ಪೂಜೆಯನ್ನು ನಿರ್ವಹಿಸಿದರು. ಆನಂತರ ಪಾಂಚರಾತ್ರ ಆಗಮೋಕ್ತವಾಗಿ ಧ್ವಜಾರೋಹಣ ನಿರ್ವಹಿಸಿ ಕರ್ಪೂರ ಆರತಿ ಸಮರ್ಪಿಸಿ ನಂತರ ಸ್ವಾಮಿ ಅಮ್ಮನವರಿಗೆ ಶಾಸ್ತ್ರೋಕ್ತವಾಗಿ ಆಸ್ಥಾನ ನೆರವೇರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ.
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಸೃಷ್ಟಿಪೂರ್ತಿ ಹಾಗೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ಶ್ರೀ ಶ್ರೀಪಾದರಾಜ ವೈಭವೋತ್ಸವಗಳು ವೈಭವದಿಂದ ನಡೆಯುತ್ತಿದೆ. ಈ ನಿಮಿತ್ತ ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ಜರುಗಿತು. ತರುವಾಯ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಶ್ರೀ ಭುವನಗಿರಿ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ ಕಾರ್ಯಕ್ರಮ ಜರುಗಿತು. ಲೋಕದಲ್ಲಿದ್ದವರು ಧ್ರುವಪುರಕ್ಕೆ ಬರದೇ ಇರ್ಬೋದು, ಬೇಕಾದರೆ ಹೋಗುವವರು ಧ್ರುವಪುರಕ್ಕೆ ಬರದೇ ಇರಬಾರ್ದು, ಬರಲೇಬೇಕು ಅನ್ನೋ ಕಾರ್ಯಕ್ರಮ ಹಾಕ್ಕೊಂಡು ದಿವ್ಯವಾದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಮ್ಮಂಥವ್ರನ್ನೂ ಕೂಡ ಒಬ್ಬ ಅಲ್ಪರನ್ನು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಸದವಕಾಶ ಮಾಡಿಕೊಟ್ಟ ದೊಡ್ಡಸ್ತಿಗೆ ಅದು ಅವರದ್ದು. ಅಂಥ ಮಹತ್ವಪೂರ್ಣರಾಗಿದ್ದಾರೆ. ದೊಡ್ಡವರು ಇರ್ತಾರೆ, ಕೆಲವರು ದೊಡ್ಡವ್ರ ತಲೆ ಮೇಲೆ ಎಷ್ಟೇ ಕೈ ಆಡಿಸ್ತಿರ್ತಾರೆ, ಸಣ್ಣವ್ರ ತಲೆ ಮೇಲೆ ಕೈ ಆಡಿಸೋ ದೊಡ್ಡವರು ಬಹಳ ಕಡಿಮೆ. ಅಂಥ ಉದಾರ ದೃಷ್ಟಿಯಿಂದ ಇಲ್ಲಿ ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಇವರಿಗೂ ಕೂಡ ಶ್ರೀಪಾದರಾಜರ ಅನುಗ್ರಹ ಆಗಲಿ ಅಂತ ಅವರು ಇಂಥ ದೃಷ್ಟಿಯನ್ನು ತೋರಿಸಿದ್ದಾರೆ. ಯಾಕೋ ಗೊತ್ತಿಲ್ಲ, ನಮ್ಮ ಊರು ಇಲ್ಲಿಂದ ಬಹಳ ದೂರ, ರಾಯಚೂರು ಜಿಲ್ಲೆ, ಅದರಲ್ಲಿಯೂ ದೇವದುರ್ಗ ಅಂತ ಒಂದು ತಾಲೂಕು, ಅದಕ್ಕೆ ಸೇರಿದ ಒಂದು ಗ್ರಾಮ ಗಬ್ಬೂರು ಅಂತ ಕುಗ್ರಾಮ. ಅದು ಅಲ್ಲಿ ನಮ್ಮ ತಂದೆಯವರು ಪೂರ್ವದಲ್ಲಿ ವಾಸವಾಗಿದ್ದರು. ಯಾಕೋ ಗೊತ್ತಿಲ್ಲ, ಅಂಥ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರೀಪಾದರಾಜರ ಆರಾಧನೆ ಮನೆಯಲ್ಲಿ ಮಾಡ್ತಾಯಿದ್ರು. ಅವ್ರಿಗೆ ಅಂಥ ಹಣವಂತರಲ್ಲ ಏನಲ್ಲ, ನಾವೆಲ್ಲ ಸುಧಾಮನ್ ಬಳಗಕ್ಕೆ ಸೇರಿದವರೇ. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ
ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ವೃಕ್ಷಶಾಂತಿ ಪೂಜೆ ಮತ್ತು ಚಂಡಿಯಾಗವು ವಿಶೇಷವಾಗಿ ನೆರವೇರಿತು. ಈ ನಿಮಿತ್ತ ಮೊದಲಿಗೆ ಕಲಶ ಸ್ಥಾಪನೆ, ಕಲಶ ಪೂಜೆ, ಹೋಮಕುಂಡಗಳನ್ನು ರಚಿಸಿ ಪೂಜಿಸಲಾಯಿತು. ತರುವಾಯ ವೇದ ವಿದ್ವಾಂಸರು ಸಹಸ್ರ ಚಂಡಿಯಾಗವನ್ನು ನೆರವೇರಿಸಿದರು. ಬಳಿಕ ಪರಮ ಪೂಜ್ಯರು ಹಾಗೂ ಕಿರಿಯ ಶ್ರೀಗಳಾದ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರು ಮತ್ತು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರಾದ ಶ್ರೀ ಪ್ರಹ್ಲಾದ ವೆಂಕಟೇಶ್ ಜೋಶಿಯವರು ಹಾಗೂ ಕಾಶಿ ವಿಶ್ವನಾಥ ದೇವಸ್ಥಾನ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಶ್ವಭೂಷಣ್ ಮಿಶ್ರಾರವರು ಸಹಸ್ರ ಚಂಡಿಯಾಗ ಹೋಮದಲ್ಲಿ ಭಾಗಿಗಳಾದರು. ತರುವಾಯ ಪರಮ ಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಗಣ್ಯರಿಗೆ ಸನ್ಮಾನಿಸಿದರು. ತದನಂತರ ಉಭಯ ಶ್ರೀಗಳು ಸಹಸ್ರ ಚಂಡಿಯಾಗಕ್ಕೆ ಮೊದಲ ದಿನದ ಪೂರ್ಣಾಹುತಿಯನ್ನು ನೆರವೇರಿಸಿದರು. ತಿರುಕುವಲೈ ಶ್ರೀ ತ್ಯಾಗರಾಜ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವವು ಬಹಳ ಉತ್ಸಾಹದಿಂದ ನಡೆಯಿತು. ಧರ್ಮಪುರ ಅತಿನಂಗೆ ಸೇರಿದ ಶ್ರೀ ತ್ಯಾಗರಾಜ ಸ್ವಾಮಿ ದೇವಾಲಯವು ನಾಗಪಟ್ಟಣಂ ಜಿಲ್ಲೆಯ ತಿರುಕುವಲೈನಲ್ಲಿದೆ. ಈ ಉತ್ಸವವು ಮೇ 23ರಂದು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಉತ್ಸವದ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾದ ರಥೋತ್ಸವವನ್ನು ನಡೆಸಲಾಯಿತು. ಮಹಾದೀಪಾರಾಧನೆಯ ನಂತರ ತ್ಯಾಗರಾಜ ಸ್ವಾಮಿಯು ದೇವರನ್ನು ವಿಶೇಷ ಹೂವಿನ ಅಲಂಕಾರ ಮಾಡಿ ರಥದಲ್ಲಿ ಅಲಂಕರಿಸಿದರು. ನಂತರ ಅಪಾರ ಸಂಖ್ಯೆಯ ಭಕ್ತರು ಭಕ್ತಿಯಿಂದ ತ್ಯಾಗರಾಜನನ್ನು ಜಪಿಸಿ ಹಗ್ಗ ಹಿಡಿದು ರಥವನ್ನು ಪ್ರಮುಖ ಬೀದಿಗಳಲ್ಲಿ ಎಳೆದರು. ಇದಲ್ಲದೆ ಸಾಂಪ್ರದಾಯಿಕ ಕಲೆಯನ್ನು ಪುನರುಜ್ಜೀವನಗೊಳಿಸಲು ಕೋಲಾಟಂ ನೃತ್ಯ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಪೂಜೆಗಳು ನಡೆದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರಿಗೆ ಫಲಪಂಚಾಮೃತಾಭಿಷೇಕವನ್ನು ಆಚರಿಸಿ 16 ತರಹದ ಹಣ್ಣುಗಳ ರಸದಿಂದ ಷೋಡಶ ಫಲ ರಸಾಭಿಷೇಕ ಹಾಗೂ ಮಂಗಳ ದ್ರವ್ಯಾಭಿಷೇಕವನ್ನು ಮಾಡಲಾಯಿತು. ಬಳಿಕ ಶನಿದೇವರನ್ನು ಸಕಲ ವಸ್ತ್ರಾಭರಣಗಳು ಹಾಗೂ ಬಗೆ ಬಗೆಯ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ನಂತರ ಷೋಡಶೋಪಚಾರ ಪೂಜೆಗಳೊಂದಿಗೆ ಅಷ್ಟೋತ್ತರ, ಧೂಪದೀಪ, ನೈವೇದ್ಯಾದಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ತಿರುಮಯಂ ಸಮೀಪದ ಆದಿಮಂಗಲ ವರಾಹಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಭಾಭಿಷೇಕವು ನಡೆಯಿತು. ಪುದುಕೊಟ್ಟೈ ಜಿಲ್ಲೆಯ ತಿರುಮಯಂ ಸಮೀಪದ ಪನೆಯಾಪಟ್ಟಿ ಗ್ರಾಮದ ಆದಿಮಂಗಲ ವರಾಹಿ ಅಮ್ಮನವರ ದೇವಸ್ಥಾನದ ಕುಂಭಾಭಿಷೇಕ ಸಮಾರಂಭದಲ್ಲಿ ವಿಘ್ನೇಶ್ವರ ಪೂಜೆ, ವಾಸ್ತುಶಾಂತಿ, ಲಕ್ಷ್ಮೀ ಪೂಜೆ ಸೇರಿದಂತೆ ವಿವಿಧ ವಿಶೇಷ ಪೂಜೆಗಳು ಜರುಗಿದವು. ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4ನೇ ಅವಧಿಯ ಯಾಗಶಾಲೆ ಪೂಜಾ ಕಾರ್ಯಕ್ರಮಗಳು ನಡೆದವು. ವಿವಿಧ ಪುಣ್ಯಕ್ಷೇತ್ರಗಳಿಂದ ತಂದಿದ್ದ ಪವಿತ್ರ ನೀರನ್ನು
ಕಲಶದಲ್ಲಿ ಇಟ್ಟು ಯಾಗಶಾಲೆಯಲ್ಲಿ ಪೂಜಿಸಲಾಯಿತು. ಯಾಗಶಾಲೆಯಲ್ಲಿ ಪೂಜಿಸಲಾದ ಪವಿತ್ರ ನೀರಿನ ಕಲಶಗಳನ್ನು ಶಿವಾಚಾರ್ಯರು ಶಿರ ಮೇಲೆ ಹೊತ್ತುಕೊಂಡು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಪವಿತ್ರ ನೀರಿನಿಂದ ಕುಂಭಾಭಿಷೇಕ ಮಾಡಿ ಪರಿವಾರದ ದೇವರುಗಳಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ಸಹಸ್ರಾರು ಭಕ್ತರು ಇದರಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಕೃಷ್ಣ ಮಠದ ಆಶ್ರಯದಲ್ಲಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ ಮಾರ್ಪಳ್ಳಿ ಉಡುಪಿ ಇವರಿಂದ ಚಂದ್ರಹಾಸ ಯಕ್ಷಗಾನ ಪ್ರದರ್ಶನಗೊಂಡಿತು. ಸ್ವಾಮಿ, ಕುಂತಳ ನಗರ ಆಳುವಂತ ಅಧಿಕಾರಿ ಸುಬುದ್ಧಿ, ಮಹಾಮಂತ್ರಿ ದುಷ್ಟ ಬುದ್ಧಿ. ಸ್ವಾಮಿ, ಯಾವನೇ ಒಬ್ಬ ಆಗಲಿ ಅವ ಏಳಿಗೆಯನ್ನ ಕಾಣಬೇಕು ಅಂತಾದರೆ ಸಾಧನೆ ಮುಖ್ಯವಾಗಿ ಬೇಕು. ಯಾರೊಬ್ಬಾತ ಸಾಧನೆಯಿಂದ ಮುಂದುವರೆದು ಛಲದಿಂದ ಮುಂದುವರಿಯುತ್ತಾನೋ ಅವನು ಏಳಿಗೆಯನ್ನ ಕಾಣುತ್ತಾನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಸ್ವಾಮಿ, ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನಡೆಯುತ್ತಿರುವ ಶ್ರೀಪಾದರಾಜ ವೈಭವೋತ್ಸವಗಳಲ್ಲಿ ಭರತನಾಟ್ಯ ಕಾರ್ಯಕ್ರಮ ಜರುಗಿತು. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಚಂಪಕ ಅಕಾಡೆಮಿ ಸಭಾಂಗಣದಲ್ಲಿ ಮಹೋತ್ಸವ ಕಲಾ ಉತ್ಸವವು ಜರುಗುತ್ತಿದೆ. ಸಭಾಂಗಣದಲ್ಲಿ ಮಾಸೋತ್ಸವ ಕಲಾ ಉತ್ಸವವು ಜರುಗುತ್ತಿದೆ. ಈ ನಿಮಿತ್ತ ಬೆಂಗಳೂರಿನ ಕಾರುಣ್ಯ ನೃತ್ಯ ಅಕಾಡೆಮಿ ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.